ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷದಲ್ಲಿ ಅನೇಕ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಕನ್ನಡಿಗರು ಕೂಡ ಇದ್ದಾರೆ. ಕೆಲವರನ್ನ ರಕ್ಷಣೆ ಮಾಡಿ ಈಗಾಗಲೇ ಕರ್ಕೊಂಡು ಬರಲಾಗಿದೆ. ಸೊ ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ನ ಪರಿಸ್ಥಿತಿಯ ಬಗ್ಗೆ ಕನ್ನಡಿಗರ ವಿವರಣೆಯನ್ನ ಕೊಟ್ಟಿದ್ದಾರೆ, ಹೇಗಿದೆ ಪರಿಸ್ಥಿತಿ ಅಂತ. ಇಸ್ರೇಲ್ನಿಂದ ವಾರ್ ಗ್ರೌಂಡ್ ರಿಪೋರ್ಟ್ ಅನ್ನ ಸ್ವತಃ ಕನ್ನಡಿಗರು ಮಾಡಿದ್ದಾರೆ. ಇಸ್ರೇಲ್ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡಿದಂಥ ಪರಿಣಾಮ ಇಸ್ರೇಲ್ನಲ್ಲಿರುವಂಥ ಪರಿಸ್ಥಿತಿಯ ಬಗ್ಗೆ ಕನ್ನಡಿಗರೊಬ್ಬರು ಸ್ಥಳೀಯ ಪರಿಸ್ಥಿತಿ ಏನಿದೆ ಇಸ್ರೇಲ್ನಲ್ಲಿ ಅನ್ನುವಂಥದ್ದನ್ನ ಅವರೇ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ವಾರ್ ಗ್ರೌಂಡ್ ರಿಪೋರ್ಟ್ ಅಷ್ಟು ಸುಲಭದಲ್ಲ, ಮಾಡಿದ್ದಾರೆ, ಹೇಗಿದೆ ಅನ್ನುವಂಥದ್ದನ್ನು ವಿವರಿಸಿದ್ದಾರೆ. ಸೊ ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಇಸ್ರೇಲ್ನಲ್ಲೇ ಇದ್ದಾರೆ ಈಗ ಸದ್ಯಕ್ಕೆ. ಇಸ್ರೇಲ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅವರೇ ವಿವರಣೆಯನ್ನು ಕೊಡ್ತಾರೆ ನಿಮಗೆ ನೇರವಾಗಿಯೇ. ಸೊ ಯಾವ ಪರಿಸ್ಥಿತಿ ಇದೆ ಅಂತೇಳಿ ಈಗಾಗಲೇ ಇಸ್ರೇಲ್ನಿಂದ 18 ಕನ್ನಡಿಗರು ಕೂಡ ಬಂದಿರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಅವರೆಲ್ಲ ಬಿಪ್ಯಾಕ್ ವತಿಯಿಂದ ಇದಕ್ಕೆ ಹೋಗಿದ್ರು ಇಸ್ರೇಲ್ಗೆ ಅಧ್ಯಯನ ಪ್ರವಾಸಕ್ಕೆ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಈಗ ವಾಪಸ್ ಬಂದಿದ್ದಾರೆ. ಮಗದೊಂದು ಕಡೆಗೆ ಇಸ್ರೇಲ್ನಲ್ಲಿ ಈಗ ಸದ್ಯಕ್ಕೆ ಏನಾಗ್ತಾ ಇದೆ, ಅನೇಕ ಕನ್ನಡಿಗರು ಕೂಡ ಇದ್ದಾರೆ, ಭಾರತೀಯರು ಕೂಡ ಇದ್ದಾರೆ. ಅವರಿಗೆಲ್ಲ ಏನು ಕಾನ್ಫಿಡೆನ್ಸ್ ಅಂತಂದರೆ ಇಸ್ರೇಲ್ನಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಂತೇಳಿ. ಕಾರಣ ದೊಡ್ಡ ದೊಡ್ಡ ಬಂಕರ್ಗಳಿದ್ದಾವೆ, ಎಲ್ಲ ಕಡೆಯೂ ಕೂಡ ಬಂಕರ್ಗಳ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಎಷ್ಟೇ ದಾಳಿ ಆದರೂ ಕೂಡ ನಾವು ಸುರಕ್ಷಿತವಾಗಿದ್ದೀವಿ ಅನ್ನುವಂಥ ವಿಶ್ವಾಸ, ನಂಬಿಕೆ ಅವರಲ್ಲಿದೆ. ಸೊ ಹಾಗಾಗಿ ಅವ್ರು ಯಾರೂ ಕೂಡ ಈಗ ಸದ್ಯಕ್ಕೆ ಬರುವಂಥ ಯೋಚನೆ ಅಲ್ಲ. ನಾವು ಇಲ್ಲಿದ್ದೀವಿ, ಸುರಕ್ಷಿತವಾಗಿದ್ದೀವಿ, ಡೋಂಟ್ ವರಿ ಅನ್ನೋ ರೀತಿಯಲ್ಲಿ ಅವ್ರು ಕಾನ್ಫಿಡೆನ್ಸ್ ಎಲ್ಲ ಹೇಳ್ತಾರೆ. ಆಗಲೂ ಕೂಡ ಕಾವೇರಿ ಕೇದಾರ್ನಾಥ್ ಅವ್ರ ಮೇಡಮ್ ಮಾತನಾಡ್ತಾ ಇದ್ರು, ಅಲ್ಲಿರುವಂಥ ಜನ ತಮ್ಮ ಮನೆ ಹೋದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಅವರು ತಮ್ಮ ಬಂಕರಲ್ಲಿ ಬಂದು ಕೂತ್ಕೊಳ್ತಾರೆ, ಹೋಟೆಲ್ಗಳಲ್ಲಿ ಅವರಿಗೆ ಸುರಕ್ಷಿತವಾಗಿ ಉಳ್ಕೊಳ್ಳೋಕೆ ಕೊಡ್ತಾರೆ. ನಮ್ಮ ಜೊತೆಗೆ ಈಗ ಇಸ್ರೇಲ್ನಿಂದ ಪ್ರವೀಣ್ ಅವರೇ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆ್ಯಕ್ಚುಲಿ ಬಂಕರ್ನಲ್ಲಿ ಇದ್ದಾರಂತೆ ಅವರು. ನಮಸ್ಕಾರ, ಈಗ ಆಚೆ ಬಂದಿದ್ದಾರೆ. ನಮಸ್ಕಾರ ಪ್ರವೀಣ್ ಅವರೇ, ಈಗ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಆಗಿದೆ ಇಸ್ರೇಲದ್ದು ಅಂತ? ನಮಸ್ತೆ ಸರ್. ನಮ್ಗೆ ಈಗ ಏನ್ ಪ್ರಾಬ್ಲಮ್ ಇಲ್ಲ. ಈಗ ಬೆಳಿಗ್ಗೆ ಒಂದ್ಸತಿ ಇದಾಗಿತ್ತು, ಸೈರನ್ ಆಗಿತ್ತು ಒಂದು 7:15ಗೆ. ನಾ ಮಾತಾಡೋ ಕೇಳಿಸ್ತಾ ಅಲ್ಲ ಸರ್? ಕೇಳಿಸ್ತಾ ಇದೆ, ಹೇಳಿ. ಹೌದು. ಈಗ ಒಂದು 10 ಗಂಟೆ ಆಯ್ತು ಇಲ್ಲಿ, 7:15 ಬೆಳಿಗ್ಗೆ. ಬೆಳಿಗ್ಗೆ 7:15 ಮೊದಲು ನಮ್ಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಇಲ್ಲಿ, ಸಿವಿಯರ್ ಎಮರ್ಜೆನ್ಸಿ ಅಂತ. ನಾವು ಆವಾಗ್ಲೇ ಬಂಕರ್ ಹತ್ರ ಹೋಗುದು. ನಾನು ಇರುವ ಮನೆಯಿಂದ ಜಸ್ಟ್ ಒಂದು ವಾಕ್ಯಬಲ್ ಡಿಸ್ಟೆನ್ಸ್, 1 ನಿಮಿಷದಲ್ಲಿ ಬಂಕರ್ ಹತ್ರ ಇದ್ದೀನಿ. ನಾನು ರೆಗ್ಯುಲರ್ ಯೂಸ್ ಮಾಡುವ ಬಂಕರ್. ಸೊ ಅಲ್ಲಿ ಬಂದಿದೆ, ನಿಮ್ಮ ರಿಪೋರ್ಟರ್ ನನಗೆ ಹೇಳಿದೆ ಅಲ್ಲೇ ಇರ್ತೀನಂತ. ಅಂದ್ರೆ ಹತ್ರದಲ್ಲೇ ಇದೆ ನಾನು. ಹಾಗೆ ಬೆಳಿಗ್ಗೆ ಸೈರನ್ ಆಗುವಾಗ ನಾವು ತಕ್ಷಣ ಬಂದಿದ್ವಿ ಇಲ್ಲಿ. ಒಂದು 5 ನಿಮಿಷ ನಂತರ ಇದಾಯ್ತು, ಏನು ಬ್ಲಾಸ್ಟ್ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು. ಒಂದು 5 ನಿಮಿಷದಲ್ಲಿ ಆವಾಗ ನಾವು ಒಳಗಡೆ ಇದ್ವಿ. ನೋಡಿ, ನಾವು ಯೂಸ್ ಮಾಡೋ ಬಂಕರ್ ಇಲ್ಲಿದೆ, ಇದು ಪಬ್ಲಿಕ್ ಇದೆ. ಇದು ಇಲ್ಲಿ ಹೆಚ್ಚು ಕೆಲವರಿಗೆಲ್ಲ ಮನೆಯಲ್ಲೇ ಇರುತ್ತೆ, ಹೊಸ ಮನೆ ಕಟ್ಟಿದಾರಲ್ಲ ಅವರಿಗೆ ಮನೆಯಲ್ಲೇ ಬಂಕರ್ ಇರುತ್ತೆ. ಇದು ಯಾರ ಮನೆಯಲ್ಲಿ ಇಲ್ಲ ಅವರಿಗೆ ಪಬ್ಲಿಕ್ ಅಲ್ಲಿ ಅಲ್ಲಿ ಬಂಕರ್ ಕಟ್ಟಿದ್ದಾರೆ. ಹಾಗೆ ಎಲ್ಲಾ ಕಡೆನೂ ಇಸ್ರೇಲ್ನ ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ದಾಳಿ ನಡೀತಾ ಇದೆ ಅಥವಾ ಕೆಲವು ಭಾಗಗಳಲ್ಲಿ ಮಾತ್ರ ಆಗ್ತಾ ಇದೆಯಾ ಪ್ರವೀಣ್ ಅವರೇ? ಇವಾಗ ನಮ್ಗೊಂದು ಆಪ್ ಇದೆ ಇಲ್ಲಿ, ರೆಡ್ ಅಲರ್ಟ್ ಅಂತ. ಆ ಆಪ್ ಅಲ್ಲಿ ನಾವು ನಮ್ಗೆ ಇದು ಮೆಸೇಜ್ ಬರುತ್ತಲ್ಲ, ಅವಾಗ ನಾವು ಆಪ್ ಅಲ್ಲಿ ಓಪನ್ ಮಾಡಿ ನಮ್ಗೆ ಯಾವ ಏರಿಯಾ ಎಫೆಕ್ಟೆಡ್ ಆಗಿದೆ ಅಂತ ಅದ್ರಲ್ಲಿ ತೋರಿಸ್ತದೆ. ಮತ್ತೆ ಯಾವ ಸಿಟಿಗೆ ಇದು ಅಂದ್ರೆ ಅವ್ರು ಕಳಿಸಿದ ಮಿಸೈಲ್ ಯಾವ ಸಿಟಿಗೆ ಹತ್ರದಲ್ಲಿದೆ ಅಂತ. ಆ ಸಿಟಿಯಲ್ಲಿ ಮಾತ್ರ ಸೈರನ್ ಆಗಿದೆ, ಎಲ್ಲಾ ಕಡೆ ಆಗಲ್ಲ. ಕೆಲವೊಮ್ಮೆ ನಮ್ಗೆ ಎಷ್ಟು ನಿಮಿಷದಲ್ಲಿ ಗೊತ್ತಾಗುತ್ತೆ ಅಲರ್ಟ್ ಸಿಗುವಂತದ್ದು? ಎಷ್ಟು ನಿಮಿಷದಲ್ಲಿ ಮೆಸೇಜ್ ಸಿಗುತ್ತೆ? ಮೊದ್ಲು ಲೆಬನಾನ್ ಮತ್ತೆ ಇದು ಗಾಜಾದ ಆಗ್ತಾ ಇದೆಯಲ್ಲ, ಅವಾಗ 5 ನಿಮಿಷದಲ್ಲಿ ಸಿಗ್ತಾ ಇತ್ತು. ಈಗ ನಮ್ಗೆ 15 ನಿಮಿಷ ಮುಂಚೆ ಬರುತ್ತೆ. ಯಾಕಂದ್ರೆ ಇದು ನನ್ಗೆ ಅನ್ಸುತ್ತೆ ಇರಾನ್ ಸ್ವಲ್ಪ ದೂರದಲ್ಲಿದೆ ಅಲ್ಲ, ಇವರಿಗೆ ಮೊದ್ಲೇ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ ಏನಂತ. ಆದ್ರೆ ಒಂದು 15 ನಿಮಿಷ ಮುಂಚೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಮತ್ತೆ ಒಂದು 5 ನಿಮಿಷ ಇರುವಾಗ ಮತ್ತೊಂದು ಅಲರ್ಟ್ ಬರುತ್ತೆ. ಅವಾಗ 15 ನಿಮಿಷದ ಮುಂಚೆ ಅವ್ರು ನಮ್ಗೆ ಹೇಳ್ತಾರೆ, ನೀವು ಹತ್ರ ಹೋಗಿ ಅಂತ. ಅಂದ್ರೆ ಆದಷ್ಟು ಶೆಲ್ಟರ್ ಮಾತ್ರ ಹತ್ರ ಇರಿ ಅಂತ ಒಂದು 15 ನಿಮಿಷ ಮುಂಚೆ ಬರುತ್ತೆ. ಮತ್ತೆ ಒಂದು ಬ್ಲಾಸ್ಟ್ ಆಗ ಒಂದು 5 ನಿಮಿಷ ಮುಂಚೆ ಒಳಗೋಗಿ ಶೆಲ್ಟರ್ ರೂಮ್ ಅಲ್ಲಿ ಒಳಗೋಗಿ ಅಂತ 5 ನಿಮಿಷ ಮುಂಚೆ ಬರುತ್ತೆ. ಅದು ಬಂದ ಒಂದು 5 ನಿಮಿಷಕ್ಕೆ ಸೈರನ್ ಆಗುತ್ತೆ. ಮೆಸೇಜ್ ಬಂದ 5 ನಿಮಿಷ ಸೈರನ್ ಆಗುತ್ತೆ. ಸೈರನ್ ಆಗಿ 1-2 ನಿಮಿಷದಲ್ಲೇ ನಮ್ಗೆ ಬ್ಲಾಸ್ಟ್ ಸೌಂಡ್ ಎಲ್ಲ ಕೇಳುತ್ತೆ. ಅಂದ್ರೆ ಇವರು ಐರನ್ ಡೋಮ್ ಯೂಸ್ ಮಾಡಿ ಮೇಲೆ ಹೊಡೆಯೋದು ಅದೆಲ್ಲ ಕಾಣುತ್ತೆ. ಕೆಲವೊಮ್ಮೆ ನಮ್ಗೆ ಲೈವ್ ಕಾಣ್ಲಿಕ್ಕೆ ಸಿಗಿದೆ. ಯಾಕಂದ್ರೆ ನಾವು ಕೆಲವೊಮ್ಮೆ ಶೆಲ್ಟರ್ ರೂಮ್ ಹತ್ರ ಇರಲ್ಲ, ನಾವು ಹೋಗ್ತಾ ಇರುವಾಗ ನಾವು ಆಕಾಶ ನೋಡಿದ್ರೆ ಇದು ನಮ್ಗೆ ಅದು ಇಂಟರ್ಸೆಪ್ಟ್ ಮಾಡಿದ್ದು ಐರನ್ ಡೋಮ್ ಹೋಗುದು, ಅಂದ್ರೆ ಅದು ರಾಕೆಟ್ ಹೋಗುದೆಲ್ಲ ಗೊತ್ತಾಗುತ್ತೆ. ಓಕೆ, ಈಗ ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಒಟ್ಟು? ನಿಮ್ಗೆ ಏನಾದ್ರು ಮಾಹಿತಿ ಇದೆ ನಿಮ್ಮ ಸಂಪರ್ಕದಲ್ಲಿರುವಂತವರು? ನಮ್ಗೆ ಗೊತ್ತಿರೋ ತುಂಬಾ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಅಂದ್ರೆ ಎಕ್ಸಾಕ್ಟ್ ಗೊತ್ತಿಲ್ಲ. ನಾವೊಂದು ಅಲ್ಲಲ್ಲಿ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಮಾಡಿ ನಮ್ಗೆ ಅಂದ್ರೆ ಕನ್ನಡದಲ್ಲಿ ಮತ್ತೆ ನಮ್ಮ ಲೋಕಲ್ ನಾವು ಕೊಂಕಣಿಯಲ್ಲಿ
ಎಲ್ಲ ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಈ ಏರಿಯಾ ಕೆಲವರಿಗೆ ಇಂಗ್ಲಿಷ್ ಬರದವ್ರಿಗೆ ಇಂಗ್ಲಿಷ್ ಬರೋರೇ ಇರೋರು, ಆದ್ರೂ ನಾವು ಕನ್ನಡದಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೇವೆ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ, ಅಲ್ಲೆಲ್ಲ ಗ್ರೂಪ್ ಮಾಡಿ. ಈಗ ನಮ್ಮ ಏರಿಯಾದ ಒಂದು ಗ್ರೂಪ್ ಮಾಡಿದ್ದೇವೆ ಇಲ್ಲಿ. ನಮ್ಮ ಏರಿಯಾದವರಿಗೆ ಕೆಲವು ಇಲ್ಲಿ ಒಂದು ಹಿಬ್ರು ಅಲ್ಲಿ ಬರುತ್ತೆ ಅದು ಅಲರ್ಟ್ ಮೆಸೇಜ್, ಕೆಲವೊಮ್ಮೆ ಇಂಗ್ಲಿಷ್ ಅಲ್ಲಿ ಬರುತ್ತೆ ಆದ್ರೆ ಹಿಬ್ರು ಅಲ್ಲಿ ಬರುತ್ತೆ. ನಮ್ಗೆ ಅವ್ರಿಗೆ ಅರ್ಥ ಆಗದಿದ್ರೆ ಅಂತ ನಾವು ಅದು ಟ್ರಾನ್ಸ್ಲೇಟ್ ಮಾಡಿ ಆ ಗ್ರೂಪ್ ಅಲ್ಲಿ ಆಗ್ತಾ ಇರ್ತೀವಿ, ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ ಆಗಾಗ. ಓಕೆ, ನಿಮ್ಗೆ ಯಾರಿಗೂ ಏನು ಭಯ ಅನ್ಸಲ್ವಾ ನಾವು ಇಲ್ಲಿಂದ ಹೊರಟ್ಬಿಡ್ಬೇಕೀಗ ಸಾಕು ಅಂತೇಳಿ? ಅಥವಾ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಇದೆಯಾ ಇಸ್ರೇಲ್ನಲ್ಲಿ ಏನೂ ಆಗಲ್ಲ, ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದೆ ಅನ್ನುವಂಥದ್ದು? ಹೌದು, ನಮ್ಗೆ ಅಂದ್ರೆ ಒಂದು ನಾವು ಯೂಸ್ ಸ್ಟೇಟ್ ಅಂದ್ರೆ ಮೊದ್ಲಿಂದ ಇಲ್ಲಿ ಇರೋದ್ರಿಂದ. ಮತ್ತೆ ಆದ್ರೆ ಈಗ ಇರಾನ್ ಇದ್ದು ದಾಳಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ, ಯಾಕಂದ್ರೆ ನಮ್ಗೆ ಬ್ಲಾಸ್ಟ್ ಸೌಂಡ್ ಎಲ್ಲ ಆ ತರ ಕೇಳಿಸ್ತದೆ. ಮೊದ್ಲೆಲ್ಲ ಗಾಜಾದಿಂದ ಬರೋದು ಮತ್ತೆ ಇನ್ನೊಂದು ಲೆಬನಿಂದ ಔತಿಗಳಿಂದ ಅದೆಲ್ಲ ಅಷ್ಟೊಂದು ಸೌಂಡ್ ಎಲ್ಲ ಇರ್ತಾ ಇರ್ಲಿಲ್ಲ, ಬ್ಲಾಸ್ಟ್ ಸೌಂಡ್ ಅಷ್ಟೊಂದು ಕೇಳಿಸ್ತಾ ಇಲ್ಲ. ಆದ್ರೆ ಈಗ ಬರೋದು ಮಾತ್ರ ಬ್ಲಾಸ್ಟ್ ಸೌಂಡ್ ತುಂಬಾ ಜೋರಾಗಿದೆ, ಹಾಗೆ ಒಂದ್ ಸ್ವಲ್ಪ ಭಯ ಆಗುತ್ತೆ. ಆದ್ರೆ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ ಏನು ಆಗ್ಲಿಕ್ಕಿಲ್ಲ ಅಂತ. ಆದ್ರೆ ಇನ್ನೊಂದ್ ಏನಂದ್ರೆ ನಾವು ಇದು ಶೆಲ್ಟರ್ ರೂಮ್ ಹತ್ರ ಅಲ್ಲೆಲ್ಲ ಇರೋದ್ರಿಂದ ನಮ್ಗೆ ಅಷ್ಟೊಂದೇನು ಅಂದ್ರೆ ಶೆಲ್ಟರ್ ರೂಮ್ ಒಳಗಡೆ ಅಷ್ಟೊಂದು ತುಂಬಾ ಸೇಫ್ಟಿ ಅಂತ ಅನ್ಸುತ್ತೆ. ಊಟದ್ದೆಲ್ಲ ಹೇಗೆ ವ್ಯವಸ್ಥೆಯನ್ನ ಮಾಡುತ್ತೆ? ಗೌರ್ಮೆಂಟೇ ನೋಡ್ಕೊಳುತ್ತಾ ಊಟದ್ದೆಲ್ಲ, ಅಥವಾ ನಿಮ್ ಪಾಡಿಗೆ ನೀವೇ ಮಾಡ್ಕೊಳ್ಬೇಕಾ? ಇಲ್ಲ, ನನ್ಗೆ ಊಟ ಅಂದ್ರೆ ನಾವು ಕೆಲಸ ಮಾಡಲ್ಲಿ ಅವ್ರದ್ದೇ ಇದೆ, ನಾನು ಕೇರ್ ಟೇಕರ್ ಆಗಿ ಮಾಡೋದು, ಹಾಗೆ ಅವ್ರದ್ದೇನಿಲ್ಲ. ಅಲ್ಲಲ್ಲ, ಬಂಕರ್ಗಳಲ್ಲಿ ನೀವೆಲ್ಲ ಹೋಗಿ ಸೇಫ್ ಆಗಿ ಕೂತ್ಕೊಂಡಾಗ ನಿಮ್ಗೆಲ್ಲ ವ್ಯವಸ್ಥೆ ಹೇಗ್ ಮಾಡ್ತಾರೆ, ಯಾವ ರೀತಿಯಾಗಿ ನಡೆಯುತ್ತೆ? ಬಂಕರ್ ಜಾಸ್ತಿ ಹೊತ್ತು ಇರಲ್ಲ ಸರ್ ಅವ್ರದ್ದು. ಇದು ಒಂದು ಜಾಸ್ತಿ ಅಂದ್ರೆ ಒಂದು ಅರ್ಧ ಗಂಟೆ ಒಳಗೆ ನಮ್ದು ಪ್ರೊಸೀಜರ್ ಮುಗಿಯುತ್ತೆ. ಅಂದ್ರೆ 15 ನಿಮಿಷ ಮುಂಚೆ ಅವ್ರು ಕಳಿಸಿರ್ತಾರೆ, ಮೆಸೇಜ್ ಕಳಿಸ್ತಾರೆ. 15 ನಿಮಿಷ ನಂತರ ನಾವು ಅಲ್ಲಿ ಬಂಕರ್ ಹತ್ರ ಇರ್ತೀವಿ. ಸೊ ಅಂದ್ರೆ ಬಾಂಬ್ ಬೀಳ್ತಾ ಇದೆ ಅಂತಂದಾಗ ನೀವು ಅಲ್ಲಿ ಒಳಗಡೆ ಹೋಗ್ಬೇಕು, ಆಮೇಲೆ ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ವಾಪಸ್ ಬರ್ಬೇಕು ಅಷ್ಟೇ. ಆಮೇಲೆ ಮನೆಗೆ ಹೋಗ್ತೀವಿ. ಮಳೆ ಬಂದಾಗ ಕೊಡೆ ಹಿಡ್ಕೊಳ್ಳೋ ರೀತಿಯಲ್ಲಿ. ಹೌದೌದು, ಅಷ್ಟೇ. ಮತ್ತೆ ಹೆಚ್ಚಾಗಿ ಈಗ ಹೊಸ ಮನೆಯಲ್ಲೆಲ್ಲ ಎಲ್ಲ ಮನೆಯಲ್ಲಿ ಈಗ ಬಂಕರ್ ರೂಮ್ ಇದೆ, ಎಲ್ಲ ಮನೆಯಲ್ಲಿ. ಹಳೆ ಮನೆಗಳಲ್ಲಿ ಮಾತ್ರ ಇಲ್ಲ ಅಷ್ಟೇ. ಮತ್ತೆ ಅಲ್ಲೆಲ್ಲಿ ಪಬ್ಲಿಕ್ ಬಂಕರ್ ಇದೆ. ಓಕೆ, ನಿಮ್ಗೆ ಈಗ ಬರಬೇಕು ಅಂತ ಅನಿಸ್ತಾ ಇದೆಯಾ? ಕಳ್ಸಕ್ಕೆ ಏನಾದ್ರು ವ್ಯವಸ್ಥೆಗಳಿದಾವ ನಿಮಗೆ, ಅಥವಾ ಇಲ್ಲ ನಾವ್ ಇಲ್ಲೇ ಇರ್ತೀವಿ ಅಂತನಾ? ಇಲ್ಲ, ನಮ್ಗೆ ಇಂಡಿಯನ್ ಎಂಬಸಿಯಿಂದ ಇದು ನಂಬರ್ ಕೊಟ್ಟಿದ್ದಾರೆ, ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಮತ್ತೆ ಒಂದು ನ್ಯೂಸ್ ಬಂದಿದೆ, ಬೇಕಾದವರಿಗೆ ಹೋಗ್ಬೋದು ಆತರ ಅಂತ. ಹಾಗೆ ನಮ್ಗೆ ಇಲ್ಲಿ ಕೆಲಸ ಇದೆ, ಹಾಗೆ ಅಷ್ಟೊಂದು ಏನು ಬರ್ಬೇಕಂತ ಅನ್ಸಲ್ಲ. ತುಂಬಾ ಜನಕ್ಕೆ ಇದೆಲ್ಲ ನೋಡ್ಬಿಟ್ರೆ ಗಾಬರಿ ಆಗಿ ಹೋಗ್ಬಿಡುತ್ತೆ, ಹೆಂಗಪ್ಪ ಇಲ್ಲಿ ಇರೋದು ಅಂತ ಹೇಳಿ. ಹೌದು, ನಿಮ್ಗೆ ವಿಡಿಯೋ ಕಾಣಿಸ್ತಾ ಇದ್ರೆ ನಮ್ಗೆ ನಾನು ಈಗ ತೋರಿಸ್ತಾ ಇರೋದು ಪಬ್ಲಿಕ್ ಬಂಕರ್ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೀನಿ. ಎಸ್, ಹೌದು. ಇಲ್ಲ ಅಂದ್ರೆ ನೋಡಿ, ಒಂದು ಸಾಧಾರಣ ಒಂದು 3 ಬಾಗಿಲಿದೆ. ಫಸ್ಟ್ ಬಾಗಿಲು ಎಂಟ್ರಿ ಮಾಡಿದೆ, ಇದು ಇನ್ನೊಂದು 2ನೇ ಬಾಗಿಲು. ಮತ್ತೆ ಒಳಗೆ ಹೋದ್ರೆ ಇದು 3ನೇ ಬಾಗಿಲು. ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ಇದು, ನಾವು ಬಂದು ಇಲ್ಲಿ ಕುತ್ಕೊಂಡಿರ್ತೀವಿ. ಮತ್ತೆ ಎಮರ್ಜೆನ್ಸಿಗೆ ಅಲ್ಲಿ ನೀರು, ಮತ್ತೆ ಮಕ್ಕಳಿಗೆ ಆಡ್ಲಿಕ್ಕೆ, ಚಿಕ್ಕ ಮಕ್ಕಳೆಲ್ಲ ಬರ್ತಾರಲ್ಲ ಅವ್ರಿಗೆ ಆಡ್ಲಿಕ್ಕೆ ಥಿಂಗ್ಸ್ ಎಲ್ಲ ಇದೆ, ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಜಾಗ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ನೀರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ನೀರು. ಮತ್ತೆ ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಆಡ್ಲಿಕ್ಕೆ ಅದೆಲ್ಲ ಫ್ಯಾನ್ ಎಲ್ಲ ಇದೆ, ಫ್ಯಾನ್ ಕಾಣಿಸ್ತದೆ, AC ಕೂಡ ಇದೆ. ಇದೆಲ್ಲ ಗೌರ್ಮೆಂಟೇ ಮಾಡೋದಾ? ಇದು ಗವರ್ಮೆಂಟ್, ಇದು ಪಬ್ಲಿಕ್, ಇದು ಗವರ್ಮೆಂಟ್. ಇದು ಪ್ರೈವೇಟ್ ಇದ್ರೆ ಅವ್ರವ್ರ ಮನೆಯಲ್ಲಿ ಅವರವರೇ ಮಾಡ್ಕೊಳ್ಬೇಕು. ಇದು ನೋಡಿ, ಇದು ಕ್ಲೋಸ್ ಮಾಡಿ, ತುಂಬಾ ಗಟ್ಟಿ ಇದೆ ಮಾತ್ರ ಇದು. ಈಗ ಕ್ಲೋಸ್ ಮಾಡಿ 3 ಬಾಗಿಲು ಲಾಕ್ ಮಾಡಿ ಇರ್ತೇವೆ. 3 ಬಾಗಿಲಿದೆ ಇದಕ್ಕೆ, ಕೆಲವು ಕಡೆ 2 ಬಾಗಿಲು ಇರ್ತದೆ. ನೋಡಿ, ತುಂಬಾ ಗಟ್ಟಿ ಇದೆ. ಇಬ್ರು ಎಳಿತೀವಿ, ನನ್ಗೆ ಒಬ್ನಿಗೆ ಆಗಲ್ಲ, ಇದು ಒಬ್ನಿಗೆ. ಹಾಗೆ ಸೇರಣಾದಾಗ ಇಲ್ಲಿ ಬರ್ತೇವೆ. 3 ಬಾಗಿಲಿದೆ. ಇಲ್ಲೊಂದು ಇದು ಕಬ್ಬಿಣದ ಬಾಗಿಲು, 2 ಇಂಚು 3 ಇಂಚು ಏನೋ ಇರ್ಬೋದು. ಅಲ್ಲಿ ಮೇಲ್ಗಡೆಗೆ ಮಿಸೈಲ್ ಬಿದ್ರು ಏನೂ ಆಗಲ್ಲ ಒಳಗಡೆಗೆ? ಹೌದು, ಇಲ್ಲಿ ಅಂದ್ರೆ ಕಾಂಕ್ರೀಟ್, ಇಷ್ಟು ದಪ್ಪ ಕಾಂಕ್ರೀಟ್, ಅದು 3 ಲೇಯರ್ ಇದೆ ಅಂತ ಕಾಣಿಸುತ್ತೆ ನೋಡಿ. ಒಂದಾದ್ರು ಇದೊಂದು ಲೇಯರ್, ಮತ್ತೆ 3 ಲೇಯರ್ ಇದೆ. ಇಲ್ಲೊಂದು ಕಾಣಿಸ್ತಾ ಇದೆ, ಇದು ಸೆಕೆಂಡ್ ಲೇಯರ್, ಮತ್ತೆ ಇದು 3ನೇ ಲೇಯರ್. 3 ಲೇಯರ್ ಇದೆ. ನನ್ಗೆ ಅನ್ಸುತ್ತೆ ಸಾಧಾರಣ ಮಿಸೈಲ್ ಏನು ಆಗ್ಲಿಕ್ಕಿಲ್ಲ ಇದರಲ್ಲಿ, ಅಷ್ಟು ಸೇಫ್ಟಿ ಇದೆ. ಹಾಗೆ ಇಷ್ಟು ಸೇಫ್ಟಿ ಇದ್ದ ಕಾರಣ ನಮ್ಗೆ ಏನು ಅಷ್ಟೊಂದು ಭಯ ಅಂತ ಕಾಣಲ್ಲ. ಹಾಗೆ ನೀವಿರೋ ಜಾಗದಲ್ಲಿ ಸುತ್ತಮುತ್ತಲ ಎಲ್ಲೂ ಕೂಡ ದಾಳಿ ಆಗಿಲ್ವಾ? ನಿನ್ನೆ ಒಂದು ಆಗಿತ್ತು ಸರ್. ನಿನ್ನೆ ಅಲ್ಲಿ ನ್ಯೂಸ್ ಅಲ್ಲೆಲ್ಲ ಬಂದಿತ್ತಲ್ಲ, ಒಂದು ಬಸ್ ಸುಟ್ಟೋಗಿದಂತ. ಹೌದು. ಅದು ನಾವಿರೋ ಏರಿಯಾದಿಂದ 1 ಕಿಲೋಮೀಟರ್ ಅರ್ಸಿಲಿ ಅಂತ, ಅರ್ಸಿಲಿಯಾ ಬಸ್ ಸ್ಟೇಷನ್. ಅದು ಸ್ವಲ್ಪ ಬಸ್ ಎಲ್ಲ ಸುಟ್ಟೋಗಿತ್ತು. ಮತ್ತೆ ಇವತ್ತಾಗಿದೆ ಒಂದು 7-8 ಕಿಲೋಮೀಟರ್ ದೂರ ರಮತ್ಗರ್ ಅಂತ. ಮತ್ತೆ ಅದು ಇನ್ನೊಂದು ಆಸ್ಪತ್ರೆಗೆ ಒಂದು ಅಟ್ಯಾಕ್ ಆಗಿದೆ ಅಂತ ತೋರಿಸಿದ್ರು ನ್ಯೂಸ್ ಅಲ್ಲಿ. ಅದು ಸ್ವಲ್ಪ ದೂರ ಇದೆ, ತುಂಬಾ ದೂರ ಇದೆ. ಅದು ಸೌತ್ ಅಲ್ಲಿ, ಇಸ್ರೇಲ್ ಸೌತ್ ಅಲ್ಲಿ. ನಾವು ಸೆಂಟ್ರಲ್ ಅಲ್ಲಿ ಇರೋದು. ಸೆಂಟ್ರಲ್ ಅಲ್ಲಿ ಇದ್ದೀರಾ? ಓಕೆ. ಶಾಪ್ ಎಲ್ಲ ಓಪನ್ ಇರುತ್ತಾ ನಿಮ್ಗೆಲ್ಲ ಖರೀದಿ ಮಾಡಕ್ಕೆಲ್ಲ? ಈಗ ನಮ್ಮ ಹತ್ರ ಎಲ್ಲ ಕಿರಾಣಿ ಅಂಗಡಿಗಳೆಲ್ಲ ಅಂತ ಎಲ್ಲ ಹೇಳ್ತೀವಲ್ಲ, ಅವೆಲ್ಲ ಅಂಗಡಿಗಳು ಓಪನ್ ಇದಾವ ಅಲ್ಲಿ? ಅವಕ್ಕೇನು ಸಮಸ್ಯೆ ಇಲ್ವಾ?
ಇದೆ ಇದೆ ಸರ್, ಅಂದ್ರೆ ಎಲ್ಲಾ ಅಂಗಡಿಗಳಿಲ್ಲ. ಹ್ಮ್ ಆ ಸೂಪರ್ ಬಜಾರ್ಸ್ ಎಲ್ಲ ಓಪನ್ ಇದಾವೆ. ಹ್ಮ್ ಚಿಕ್ಕ ಚಿಕ್ಕ ಅಂಗಡಿಗಳು ಅವರು ಅಂದ್ರೆ ಕೆಲವು ಕಿರಾಣಿ ಅಂಗಡಿಗಳು ಇಟ್ಟಿದಾರಲ್ಲ, ಅವರ ಸೇಫ್ಟಿಗಾಗಿ ಅವರು ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಮನೆಯಲ್ಲ ಇದ್ದಾರೆ ಹೆಚ್ಚಿನವರು. ಹ್ಮ್ 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 ಈಗ ಸ್ಟ್ರೀಟ್ ಅಲ್ಲಿ ಮತ್ತೆ ನಡ್ಕೊಂಡು ಹೋಗ್ತಾ ಬಸ್ಗಳು ಇದ್ರ ಕೂಡ ನೀವು? ಹೌದು ಸರ್. ಒಂದ್ಸಲ ಹಾಗೆ ಬ್ಯಾಕ್ ತೋರಿಸ್ಬೋದಾ ಹೆಂಗಿದೆ ಈಗ ಸ್ಟ್ರೀಟ್ ಪರಿಸ್ಥಿತಿ? ಜನ ಎಲ್ಲ ಓಡಾಡ್ತಾ ಇದ್ರೆ ನಾರ್ಮಲ್ ಆಗಿರುತ್ತಾ ಹೇಗೆ ಲೈಫ್ ಅಲ್ಲೆಲ್ಲ? ನೋಡಿ ಸರ್, ಇದು ಯಾವಾಗ್ಲೂ ಇದೊಂದು ಸ್ವಲ್ಪ ನಮ್ಮ ಏರಿಯಾದ ಮೇನ್ ರೋಡ್. ಹಾ ಹಾ ಓಕೆ. ಈಗ ಯಾರು ಇಲ್ಲ ಇಲ್ಲಿ, ಅಂದ್ರೆ ಎಲ್ಲ ಖಾಲಿ. ಎಲ್ರು ಅಂದ್ರೆ ಒಂದು ಸ್ವಯಂ ಘೋಷಿತ ರಜೆ ತರ ಈಗ. ಹಾ ಒಂದು ಹಾ ಕರ್ಫ್ಯೂ ಇದ್ರೆ ಹೇಗೆ ಯಾವ ತರ ಇರ್ತಾರೆ ನೋಡಿ, ಇಲ್ಲಿ ಹಾ ಒಂದು ಹಾ ನಮ್ಮಲ್ಲಿ ಅವರು ಆ ಸೈಡ್ ಈ ಸೈಡ್ ಹೋಗೋದು ಕಾಣುತ್ತೆ. ಹಾ ಹಾ ಅದು ಬಿಟ್ರೆ ಒಂದೆರಡು ಗಾಡಿಗಳು ಬರ್ತಾ ಇದ್ದಾವೆ ಅಷ್ಟೇ. ಮೊಬೈಲಿಂಗ್ ಇಲ್ಲಾಂದ್ರೆ ಟರ್ನ್ ಯಾವಾಗ್ಲೂ ಮಾಡ್ಬೋದಾ? busy ಇರೋ ಮೊಬೈಲಿಂಗ್ area. ಟರ್ನ್ ಮಾಡ್ಬೋದಾ ನೀವು? ಅವಾಗ ಪೂರ್ತಿ ಪಿಕ್ಚರ್ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ಲಾ ಸರ್? ಇಲ್ಲ ಅಲ್ಲಲ್ಲ, ಇದೆ ಬ್ಯಾಕ್ ಕ್ಯಾಮ್ರಾದಲ್ಲೇನೆ ನೋಡಿ. ಅದನ್ನ ನೀವು ಸ್ಟ್ರೇಟ್ ಹಿಡ್ಕೊಂಡಿದ್ದೀರಾ? ನೋಡಿ. ಹೋಲ್ಡ್ ಮಾಡಿ, ಪೋರ್ಟ್ರೇಟ್ ಅಲ್ಲಿ ಇಟ್ಕೊಳ್ಳಿ. ಈ ತರನ? ಹಾ ಅದನ್ನ ಆಗಲ್ಲ ಬಿಡಿ, ಅದು ಹಂಗೆ ಸ್ಟ್ರೇಟ್ ಇಟ್ಕೊಳ್ಳಿ, ಆಗಲ್ಲ ಅದು. ಓಕೆ ನೋಡಿ, ಇದು ಖಾಲಿ ಇದೆ. ಹಾ ಹಾ ಇದು ನಾನು ಇರೋ ಮನೆ. ಹಾ ನೋಡಿ, ಖಾಲಿ ಇದೆ, ಖಾಲಿ ಇದೆ. ಅಂದ್ರೆ ಜನ ಬಸ್ ಕೂಡ ಹಾಗೇನೆ, ಮೊದಲು ಜನ ಎಲ್ಲೂ ಪ್ರತಿ 5 ಓಡಾಡೋದಿಲ್ಲ. ನಿಮಿಷಕ್ಕೊಂದು ಬಸ್ ಬರೋದು. ಹಾ ತುಂಬಾ ಕಡಿಮೆ ಇದೆ ಸರ್, ತುಂಬಾ ಕಡಿಮೆ ಇದೆ. ವರ್ಕಿಗೆಲ್ಲ ಬಸ್ ಹೋಗ್ತಾರಾ? ಕೂಡ ಹಾಗೇನೆ ದಿನ ಹಾ ಜನ ವರ್ಕಿಗೆಲ್ಲ ಹೋಗ್ತಾರಾ? ಒಬ್ಬೊಬ್ರು ಹೋಗ್ತಾರೆ, ಹಾ ಅಂದ್ರೆ ಹೆಚ್ಚಿನವರು ರಜೆಯಲ್ಲೇ ಇದ್ದಾರೆ. ರಜೆಯಲ್ಲೇ ಇದ್ದಾರೆ. ಹೌದೌದು, ವರ್ಕ್ ಫ್ರಮ್ ಸೇಫ್ಟಿಗೋಸ್ಕರ ಫ್ಯಾಮಿಲಿ ಜೊತೆ ಎಲ್ಲ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಅವ್ರಿಗೆ. ಹೋಮ್, ಹೌದೌದು, ವರ್ಕ್ ಫ್ರಮ್ ಹೋಮ್ ಹೆಚ್ಚಿನವರು ಹೋಗ್ತಾ ಇದ್ದಾರೆ. ಡೇ ಟೈಮಲ್ಲಿ ಎಲ್ಲೂ ದಾಳಿ ಆಗಲ್ವಾ ಪ್ರವೀಣ್ ಅವರೇ? ಡೇ ಟೈಮ್ ಅಲ್ಲಿ ಒಂದು 6 ದಿನ ಆಯ್ತು ನಮ್ಗೆ ಸ್ಟಾರ್ಟ್ ಆಗಿ. ಒಂದು 6 ದಿನದಲ್ಲಿ ಒಂದು 3 ಸರ್ತಿ ಏನೋ ಡೇ ಟೈಮ್ ಆಗಿದೆ, ಮತ್ತೆ ಎಲ್ಲ ರಾತ್ರಿ ಮಾಡಿದ್ದಾರೆ ಅವರು. ಇವತ್ತು ಮಾತ್ರ ಬೆಳಿಗ್ಗೆ ಆಗಿದೆ. ಇಷ್ಟು ದಿನ ಬೆಳಿಗ್ಗೆ ಇರ್ಲಿಲ್ಲ, ಒಂದು 5 ಗಂಟೆಗೆ ಲಾಸ್ಟ್ ಇರ್ತಾ ಇತ್ತು ಹಾ ಹಾ ಇಷ್ಟು ದಿನ. ಹಾ ಆದ್ರೆ ಇವತ್ತು 7 ಮಾಡಿದ್ದಾರೆ, ಬೆಳಿಗ್ಗೆ 7. ಓಹೋ ಹೋ ಹೋ ಓಕೆ ಓಕೆ. ಹಾ ಹಾ ಇಲ್ಲಾಂದ್ರೆ ಅವ್ರದ್ದು ಕರೆಕ್ಟ್ ಹೆಚ್ಚಾಗಿ 12 ಗಂಟೆಗೆ ಒಂದು ಇದ್ದೇ ಇರುತ್ತೆ ನಮ್ಗೆ. ಕಂಟಿನ್ಯೂ 4 ದಿನ ಆಯ್ತು, ಕರೆಕ್ಟ್ 12 ಗಂಟೆಗೆ, ಮತ್ತೊಂದು 3 ಗಂಟೆಗೆ, ಮತ್ತೊಂದು 5 ಗಂಟೆಗೆ ಕಂಟಿನ್ಯೂ ಅದೇ ತರ ಇತ್ತು ರುಟೀನ್ ಅವರದ್ದು. ಆ ಅಂದ್ರೆ ಟೈಮಿಂಗ್ ಮಾತ್ರ ನಮ್ಗೆ ಪರ್ಟಿಕ್ಯುಲರ್ ಆಗಿ ನಿದ್ರೆ ದಾಳಿ. ಮಾಡ್ಲಿಕ್ಕೆ ಬಿಡಲ್ಲ ಆತರ. ಹ್ಮ್ ಆತರ ಅದೊಂದು 15 ನಿಮಿಷ ನಮ್ಗೆ ಮೆಸೇಜ್ ಬರುತ್ತಲ್ಲ, ನಾವು ನಮ್ಗೆ ಅಂದ್ರೆ ಕಂಟಿನ್ಯೂ ಟೈಮ್ ಫುಲ್ ನೈಟ್ ನಮ್ಗೆ ಶೆಲ್ಟರ್ ರೂಮ್ಗೆ ಹೋಗುದು, ಮನೆಗೆ ಹೋಗುದು, ಶೆಲ್ಟರ್ ರೂಮ್ಗೆ ಹೋಗುದು, ಮನೆಗೆ ಹೋಗುದು, ಅದೇ ತರ ಆಗ್ತಾ ಇತ್ತು. ಆದ್ರೆ ನಿನ್ನೆ ಮಾತ್ರ ಅವರು ಬರೀ ಒಂದು 12 ಗಂಟೆಗೊಮ್ಮೆ, ಬೆಳಿಗ್ಗೆ 7:30 ಎರಡು ಸರ್ತಿ ಮಾತ್ರ ನಮ್ಮ ಏರಿಯಾದಲ್ಲಿ ಅಟ್ಯಾಕ್ ಮಾಡ್ತಾರೆ. ಓಕೆ ಓಕೆ. ನಿಮ್ಗೆ ಊಟದ ಯಾವುದು ಕೊರತೆ ಏನು ಇಲ್ಲ ಅಲ್ಲಿ? ಯಾಕಂದ್ರೆ ಇಂಥ ಟೈಮಲ್ಲೆಲ್ಲ ನೀರು ಸಿಗಲ್ಲ, ಊಟ ಸಿಗಲ್ಲ ಅಂತೆಲ್ಲ ಹೇಳ್ತಾರಲ್ವಾ, ಆ ಥರ ಏನು ಪರಿಸ್ಥಿತಿ ಏನಿಲ್ಲ? ಇಲ್ಲ ಇಲ್ಲ, ನಮ್ಗೆ ಅಂದ್ರೆ ಟೈಮ್ ಇದೆ, ಮನೆಗೆ ಹೋಗ್ಲಿಕ್ಕೆ ಟೈಮ್ ಇದೆ. ಅಂದ್ರೆ ಮನೆ ಹತ್ರದಲ್ಲೇ ಇರೋದ್ರಿಂದ ಹಾ ಹಾ ನಮ್ಗೆ ಶೆಲ್ಟರ್ ರೂಮ್ ಮನೆ ಹತ್ರದಲ್ಲಿ ಇರೋದು. ಹೋಗೋದು ಒಂದು ಅರ್ಧ ಗಂಟೆ ಇರ್ತೀವಿ ಶೆಲ್ಟರ್ ರೂಮ್ ಅಲ್ಲಿ, ಒಂದು 15 ನಿಮಿಷ ಮುಂಚೆ ಹೋಗಿರ್ತೀವಿ. ಹಾ ಮತ್ತೆ ಒಂದು 10-15 ನಿಮಿಷ ಅವರು ಅಲ್ಲೇ ಇರಿ ಅಂತ ಹೇಳ್ತಾರೆ. ಯಾಕಂದ್ರೆ ಮೇಲೆ ಐರನ್ ಡೋಮ್ ಅಟ್ಯಾಕ್ ಮಾಡಿ ಆದ್ಮೇಲೆ ಅದರದ್ದು ಅವಶೇಷ ಎಲ್ಲ ಬೀಳುತ್ತಲ್ಲ ಕೆಳಗಡೆ, ಗಾಜು ಚೂರು ಪೀಸ್ ಎಲ್ಲ ಬೀಳುತ್ತೆ. ಅದಕ್ಕೆ ಅವರು ನಮ್ಗೆ ಅವ್ರದ್ದು ಇನ್ನೊಂದು ಅಲರ್ಟ್ ಬರುತ್ತೆ, ನಾವು ಯು ಕ್ಯಾನ್ ಲೀವ್ ದ ಶೆಲ್ಟರ್ ರೂಮ್ ಅಂತ ಇನ್ನೊಂದು ಅಲರ್ಟ್ ಎಲ್ಲ ಮೊಬೈಲ್ಗೆ ಅವ್ರದ್ದು ಆಪ್ ಇಂದ ಬರುತ್ತೆ. ಆಪ್ ಅಲ್ಲ, ಅದು ಆಟೋಮೆಟಿಕ್ ಮೊಬೈಲ್ ಇಲ್ಲಿ ಬರುತ್ತೆ. ಅದು ಬಂದ್ಮೇಲೆ ನಾವು ನಮ್ಮ ಮನೆಗೆ ಹೋಗ್ಬೋದು. ಆದ್ರೆ ಅಲ್ಲಿವರೆಗೆ ಹೇಗೆ ನಾವು ಅದು ಅದು ಎಲ್ಲ close ಮಾಡಿರ್ತೀವಿ. ಹೇಗೆ ಸಾಧ್ಯ ಆಗುತ್ತೆ ಎಲ್ಲಾ ಮೊಬೈಲ್ಗಳಿಗೂ ಅಟ್ ಎ ಟೈಮ್? ಅಂದ್ರೆ ಸಂಪೂರ್ಣ ರಿಜಿಸ್ಟ್ರೇಷನ್ ಮಾಡಿಟ್ಕೊಂಡು ಬಿಡ್ಬೇಕು ನಂಬರನ್ನ? ಇಲ್ಲ ಸರ್, ಅದು ಮೊಬೈಲಿಗೆ ಆಟೋಮೆಟಿಕ್ ಬರುತ್ತೆ, ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ನನ್ಗೆ ಹೌದು, ನನ್ನ ಹತ್ರ ಈಗ 2 ಮೊಬೈಲ್ ಇದೆ. ಒಂದು ಮೊಬೈಲ್ ಅಲ್ಲಿ ಮಾತ್ರ ಸಿಮ್ ಇದೆ, ಒಂದು ಹಳೆ ಮೊಬೈಲ್. ಅದು ಆನ್ ಮಾಡಿ ಇಂಟರ್ನೆಟ್ ಆನ್ ಮಾಡಿ ಇಟ್ಟಿರ್ತೀನಿ, ಅದರಲ್ಲೂ ಬರುತ್ತೆ ಮೆಸೇಜ್, ಇಮಿಡಿಯೇಟ್ ಆಗಿ ಮತ್ತೆ ಬಂದ್ಬಿಡುತ್ತೆ. ಇನ್ನೊಂದು ಅವರ್ ಬಂದ್ಬಿಡುತ್ತೆ. ಹೌದು, ಸಿವಿಯರ್ ಎಮರ್ಜೆನ್ಸಿ ಅಂತ ಏನೋ ಬರುತ್ತೆ, ಮತ್ತೆ ಇಬ್ರು ಭಾಷೆಯಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು ಆಪ್ ಇದೆ, ಅವ್ರದ್ದು ಇನ್ನೊಂದು ಆಪ್ ಇದೆ, ಇದು ಆರ್ಮಿ ಅವ್ರದ್ದು, ಹೋಮ್ ಫ್ರಂಟ್ ಕಮಾಂಡ್ ಅಂತ. ಅದು ಡೌನ್ಲೋಡ್ ಮಾಡಿ ಅದರಲ್ಲೂ ಬರುತ್ತೆ. ಅಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಈ ವಿಚಾರದಲ್ಲಿ? ಇರಾನ್ ಮೇಲೆ ನಾವು ದಾಳಿ ಮಾಡಬಾರ್ದಾಗಿತ್ತ? ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಮಾತಾಡ್ತಾರಲ್ಲ ನಮ್ಮ ದೇಶದಲ್ಲಿ, ಪಾಕಿಸ್ತಾನ ಮೇಲೆ ಸುಮ್ಮನೆ ಯಾಕ್ರಿ ಇವೆಲ್ಲ ಮಾಡ್ಕೊಂಡ್ರು, ನಮ್ಮವ್ರು ನಾವೇ ಹೊಡ್ಕೊಳ್ತಾ ಇದ್ದೀವಿ, ಸುಮ್ಮನೆ ಇವೆಲ್ಲ ಬೇಕಾಗಿತ್ತ ಅಂತೆಲ್ಲ ಮಾತನಾಡ್ತಾರಲ್ಲ. ಹಾಗೆ ಅಲ್ಲಿ ಇಸ್ರೇಲ್ ಜನ ಏನು ಹೇಳ್ತಾರೆ? ಇರಾನ್ ಮೇಲೆ ಇದೆಲ್ಲ ಬೇಕಿತ್ತ ನಮಗೆ ಹೋಗೋದು ಅಂತ, ಆ ರೀತಿಯಾಗಿ ಏನಾದರೂ ಬರುತ್ತಾ ಅಥವಾ ಇಲ್ವಾ? ಈ ಒಬ್ಬೊಬ್ರು ಮಾತಾಡ್ತಾರೆ ಸರ್, ಆದ್ರೆ ಇವರು ಹೆಚ್ಚಾಗಿ ದೇಶ ಅಂದ್ರೆ ಪ್ರಾಣ ಬಿಡ್ಲಿಕ್ಕೆ ರೆಡಿ ಇದ್ದಾರೆ. ಇವ್ರ ದೇಶ ಅಂದ್ರೆ ತುಂಬಾ ದೇಶಭಕ್ತಿ ತುಂಬಾ ಜಾಸ್ತಿ ಇದೆ ಇವ್ರದ್ದು, ಈ ಜನಗಳಿದ್ದು. ಅಂದ್ರೆ ಹೆಚ್ಚಾಗಿ ಅವರು ಎಲ್ಲ ಆರ್ಮಿ ಟ್ರೈನಿಂಗ್ ಆಗೇ ಇರ್ತಾರೆ. ಯಾಕಂದ್ರೆ ಇಲ್ಲಿ ಕಡ್ಡಾಯ ಇದೆ, 18 ವರ್ಷ 21 ವರ್ಷವರೆಗೆ ಎಲ್ರಿಗೂ ಕಡ್ಡಾಯ ಆರ್ಮಿ ಟ್ರೈನಿಂಗ್ ಆಗಿರುತ್ತೆ. ಎಲ್ರಿಗೂ ಇಲ್ಲಿ ಇದರದ್ದು ಗೊತ್ತಿರುತ್ತೆ, ಆರ್ಮಿಲಿ ಏನೇನು ವಿಷಯ ಏನೆಲ್ಲರೂ ಹೆಚ್ಚಿನ 99% ಗೊತ್ತಿರುತ್ತೆ. ಹಾಗೆ ಆಟೋಮೆಟಿಕ್ಲಿ ದೇಶಭಕ್ತಿ ಬಂದ್ಬಿಡುತ್ತೆ ಅವ್ರಿಗೆ. 2 ವರ್ಷ ಟ್ರೈನಿಂಗ್, 18 ವರ್ಷ ಆದ ತಕ್ಷಣ ಅವ್ರಿಗೆ ಆರ್ಮಿಗೆ ಹಾಕಿದ್ರೆ ಆಗಿರ್ತಾರೆ. ಹೌದೌದು, ಆಟೋಮೆಟಿಕ್ ಆಗಲಿ. ಮತ್ತೆ ಹೆಚ್ಚಿನವ್ರು ಇಲ್ಲಿ ಅವರು ಹೆಚ್ಚಿನ ಹತ್ರ ಇಲ್ಲಿ ಗನ್ ಟ್ರೈನ್ಡ್ ಆಗಿರೋದು.
ಲೈಸೆನ್ಸ್ ಇರೋ ಗನ್ ಹೆಚ್ಚಿನವರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾವೀಗ ನಡ್ಕೊಂಡು ಹೋಗುವಾಗ ಆರ್ಮಿ ಅವರೆಲ್ಲ ಸಿಗ್ತಾರೆ, ನಾರ್ಮಲ್ ಜನರುಗಳ ಹತ್ರ ಇರುತ್ತೆ. ನೀವು ನಿಯರೆಸ್ಟ್ ನಿಮ್ಮ ಬಳಿ ಎಲ್ಲಾದರೂ ಮಿಸೈಲ್ ದಾಳಿ ಆಗಿರೋದನ್ನ ನೀವು ನೋಡಿದ್ದೀರಾ? ನಿನ್ನೆ ಆಗಿತ್ತು ಸರ್. ನಿನ್ನೆ ಅಂದ್ರೆ ಅರ್ಜಿಲಿಯಾ ಅಂತ ನಾವಿರೋ ಏರಿಯಾದಿಂದ 1 ಕಿಲೋಮೀಟರ್ ಹೊರಗಡೆ, ಅಲ್ಲಿ ನಿನ್ನೆ ಆಗಿತ್ತು. ನಾವು ನಿನ್ನೆ ಹೋಗಿ ಬಂದ್ವಿ, ಅಲ್ಲಿ ನೋಡಿ ಬಂದ್ವಿ. ಒಂದು ಬಾವಿ, ಚಿಕ್ಕ ಬಾವಿ ತೆಗ್ದಾಗಿತ್ತು. ಮತ್ತೆ ಅದರ ಹತ್ರ ದೂರ ಆಗುತ್ತಾ ನಿಮಗೆ ಅದು? ನೀವಿರೋ ಜಾಗದಿಂದ ಹೋಗಕ್ ದೂರ ಆಗುತ್ತಾ? ಇಲ್ಲ ಸರ್, ಹತ್ರ. ನಾವೊಂದು ನಡ್ಕೊಂಡು ಹೋದ್ರೆ ಒಂದು 7-8 ನಿಮಿಷ ಅಷ್ಟೇ. ನಿನ್ನೆ ಆಗಿತ್ತು, 7-8 ನಿಮಿಷ ಹತ್ರದಲ್ಲಿ. ಹೋಗ್ಬೋದಾ? ಹಾಗೆ ಏನು ತೊಂದರೆ ಇಲ್ಲ ಅಂದ್ರೆ ಹೋಗ್ಬೋದಾ? ಹೋಗ್ಬೋದು. ನಮ್ಗೆ ಇದು ಅಲರ್ಟ್ ಬರುವಾಗ ಮಾತ್ರ ನಾವು ನಮ್ ಸೇಫ್ಟಿಗೋಸ್ಕರ ನಾವು ಶೆಲ್ಟರ್ ರೂಮ್ ಅಲ್ಲಿ ಇರ್ಬೇಕು. ನಮ್ ಸೇಫ್ಟಿಗೋಸ್ಕರ ಅವ್ರಿಗೇನ್ ಬಿದ್ದೋಗಲ್ಲ, ನಾವು ಅವ್ರು ಕಳಿಸಿರ್ತಾರೆ ಅಷ್ಟೇ, ನಾವು ಹೋಗ್ಬೇಕು. ನಾವು ಅದು ಸ್ವಯಂ ಆಗಿ ನಾವು ಹೋಗ್ತೇವೆ, ಯಾಕಂದ್ರೆ ನಮ್ಗೆ ನಮ್ಮ ಜೀವ ಮುಖ್ಯ. ಅದಕ್ಕೆ ಕರೆಕ್ಟ್. ಇಲ್ಲಿ ಮಿಸೈಲ್ ಬೀಳಿತಂತ ನಾವು ಹೋಗೋದಲ್ಲ, ಮೇಯ್ನ್ ಆಗಿ ಅದು ಮಿಸೈಲ್ ಅಟ್ಯಾಕ್ ಆದ್ಮೇಲೆ ಮೇಲಿಂದ ದೊಡ್ಡದು ಇದು ಅದರದ್ದು ಪೀಸ್ ಎಲ್ಲ ಬೀಳುತ್ತೆ. ಅದು ಬಿದ್ದದೆಲ್ಲ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ಆದ್ಮೇಲೆ ಬಿದ್ಮೇಲೆ ನಮ್ಗೆ ಬರ್ತಾ ಇರುತ್ತೆ. ನಾವು ಅದಕ್ಕೆ ನಾವು ನಮ್ ಸೇಫ್ಟಿಗೋಸ್ಕರ ಹೋಗ್ತೀವಿ. ಅದು ಅಷ್ಟು ಮೇಲಿಂದ ಬೀಳುತ್ತಲ್ಲ, ಎಷ್ಟೋ ಕಿಲೋಮೀಟರ್ ಮೇಲಿಂದ ಬೀಳುತ್ತೆ. ಅದರ ಚೂರುಗಳು ಬಿದ್ದರೆ ಸಾಕು, ಮನುಷ್ಯನಿಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅದು. ಹೌದು, ನಾವು ಆ ರೀಸನ್ಗೋಸ್ಕರ ಸೇಫ್ಟಿ ರೂಮ್ ಯೂಸ್ ಮಾಡೋದು ಮೇಯ್ನ್ ಆಗಿ. ಈಗೇನಾದ್ರೂ ನೀವು ಆ ಕಡೆಗೆ ಹೋಗ್ಬೋದಾ ಪ್ರವೀಣ್ ಅವರೇ? ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದ್ರೆ? ಅದು ನಿನ್ನೆ ಅಟ್ಯಾಕ್ ಆಗಿದ್ದು. ನಾನೀಗ ಇಲ್ಲಿ ಕೆಲಸದಲ್ಲಿ ಸರ್. ಅವರು ಕೆಲಸದಲ್ಲಿ ಇದ್ದೀರಾ? ಓಕೆ, ಸಾರಿ. ಹೌದು. ನಿನ್ನೆ ನಾವು ಮಧ್ಯಾಹ್ನ ಅವರು ಊಟ ಆದ್ಮೇಲೆ ಫ್ರೀ ಇತ್ತು, ಅವಾಗ ಹೋಗಿ ಬಂದ್ವಿ, ನೋಡಿ ಬಂದ್ವಿ. ವಿಡಿಯೋ ಅದು ಮಾಡ್ಕೊಂಡಿದ್ದೀರಾ? ಬಸ್ ಎಲ್ಲ ಸುಟ್ಟೋದು. ಹೌದೌದು, ವಿಡಿಯೋ ಮಾಡಿ ಇಟ್ಟಿದ್ದೀನಿ. ವಿಡಿಯೋ ಮಾಡಿದ್ರೆ ಒಂಚೂರು ಕಳಿಸಿ ಹಾಗೆ, ಆಮೇಲೆ ನಿಮ್ಗೆ. ಸರಿ ಸರ್, ಸರಿ. ಎಸ್. ಏನು ಸಮಸ್ಯೆ ಅಂತೂ ಇಲ್ಲ, ಈಗ ಎಲ್ಲ ಸುರಕ್ಷಿತವಾಗಿದ್ದೀರಾ? ಓಕೆ. ಈಗ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೋಬೋದಾ? ನಿಮ್ಮನ್ನು ತೋರಿಸ್ಬೋದಾ? ಓಕೆ. ಎಸ್. ಬಟ್ ನಿಮ್ಮ ಊರಿಂದ ಫೋನ್ ಮಾಡಲ್ವಾ? ಇಲ್ಲಿಂದ ಯಾರು ಕೂಡ ನಿಮ್ಮ ರಿಲೇಷನ್ಸು? ಈಗ ಮಾಡಿರ್ತಾರೆ ಡೆಫಿನೆಟ್ ಆಗಿ. ಅವ್ರಿಗಂತೂ ಈ ಸುದ್ದಿ ಎಲ್ಲ ಕೇಳಿದಾಗ ಭಯ ಆಗೇ ಇರುತ್ತೆ. ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಹೌದೌದು, ಸೇಮ್ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೂ ಈಗ ಹೋಪ್ಸ್ ಬಂದಿದೆ, ಅಂದ್ರೆ ಏನಾಗಲ್ಲ, ನಂಬಿಕೆ ಇದೆ. ಯಾಕಂದ್ರೆ ಗೊತ್ತಾ ಅವ್ರಿಗೆ ಇಲ್ಲಿ ಈ ತರ ಸೇಫ್ಟಿ. ನಾನು ಎವ್ರಿ ಕಾಲ್ ಮಾಡೋವಾಗ ಯಾವಾಗ್ಲೂ ಹೇಳೋದೊಂದೇ, ಸೇಫ್ಟಿ ಇದೆ, ಶೆಲ್ಟರ್ ರೂಮ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ, ಸೇಫ್ ಆಗಿದ್ದೀವಿ ಹಾಗೆ ಅಂತ ಯಾವಾಗ್ಲೂ ಕಾಲ್ ಮಾಡೋದು ಅದೇ ಹೇಳುದಲ್ಲ. ಅವ್ರಿಗೂ ಕೂಡ ಈಗ ಕಾಲ್ ಮಾಡ್ತಾರೆ, ಡೈಲಿ ಕಾಲ್ ಮಾಡ್ತಾರೆ. ಒಂದೊಂದು ನ್ಯೂಸ್ ಬಂದ ತಕ್ಷಣ, ನ್ಯೂಸ್ ಅಲ್ಲಿ ಇಸ್ರೇಲ್ ಅಟ್ಯಾಕ್ ಅಂತ ಕೇಳಿದ ತಕ್ಷಣ ಕಾಲ್ ಮಾಡ್ತಾರೆ ಅವರು. ಹಾಗೆ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಆಗ್ತಾ ಇರ್ತಾರೆ, ಎಲ್ಲಿದ್ಯಾ, ಸೇಫ್ ಆಗಿದ್ಯಲ್ಲ ಅಂತ ಆಗ್ತಾ ಇರ್ತಾರೆ. ತುಂಬಾ ಮೆಸೇಜ್ ಬರ್ತಾ ಇರ್ತಾರೆ, ರಿಪ್ಲೈ ಮಾಡ್ತಾ ಇರ್ತೀವಿ. ನಾನು ಆಗ್ಲೇ ಕೇಳ್ತಾ ಇದ್ದೀನಿ ನಿಮ್ಗೆ ಅಲ್ಲಿರುವಂತ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಅವಾಗ ಹೇಳ್ತಾ ಇದ್ರಿ ನೀವು ಅವರು 18 ವರ್ಷ ಆದ ತಕ್ಷಣ ಸೇನೆಗೆ ಸೇರೋದ್ರಿಂದ ಅವ್ರಿಗೆ ದೇಶದ ಬಗ್ಗೆ ಭಕ್ತಿ ಜಾಸ್ತಿ ಅಂತ ಹೇಳಿ. ಬಟ್ ದೇಶದ ಭಕ್ತಿ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಈ ಬಿಲ್ಡಿಂಗ್ಗಳೆಲ್ಲ ಕೊಲ್ಯಾಪ್ಸ್ ಆಗುತ್ತೆ ಅಲ್ಲ ಅದರ ದಾಳಿಯಿಂದಾಗಿ, ಅವಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಯಾಕಂದ್ರೆ ಅವರೇ ಕಟ್ಕೊಂಡಿರ್ತಾರೆ, ಒಂದು ಕನಸಿರುತ್ತೆ, ಅವೆಲ್ಲ ಡ್ಯಾಮೇಜ್ ಆದಾಗ ಏನ್ ರಿಯಾಕ್ಟ್ ಮಾಡ್ತಾರೆ? ಕಿಚ್ಚು ಇರುತ್ತೆ ಸರ್ ಎಲ್ರಿಗೂ. ಹಾಗೆ ಅವ್ರಿಗೆ ಕಿಚ್ಚು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ನಾವು ಹೆಚ್ಚಾಗಿ ಅವ್ರು ಕಮ್ಯುನಿಕೇಟ್ ಮಾಡಲ್ಲ. ಆದ್ರೆ ಬಿಲ್ಡಿಂಗ್ ಅಂದ್ರೆ ಹೆಚ್ಚಾಗಿ ಬಿಲ್ಡಿಂಗ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇರುತ್ತೆ ಸೇಫ್ಟಿ ರೂಮ್. ಮೇಲೆಗಡೆ ಅಟ್ಯಾಕ್ ಆದ್ರೂ ಮನುಷ್ಯರಿಗೇನು ಅಷ್ಟು ಇದಾಗಲ್ಲ, ಕೆಳಗಡೆ ಸೇಫ್ಟಿ ರೂಮ್ ಇರೋದ್ರಿಂದ. ಅಲ್ಲ, ಜೀವ ಉಳಿಯುತ್ತೆ. ಬಟ್ ಕಟ್ಕೊಂಡಿರುವಂತ ಮನೆ ಹೋದಾಗ ಯಾರಿಗಾದ್ರೂ ನೋವಾಗುತ್ತೆ ಅಲ್ವಾ? ಹೌದೌದು. ಆದ್ರೆ ಇಲ್ಲಿ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅಷ್ಟೊಂದು ಆಗಲ್ಲ. ಯಾಕಂದ್ರೆ ಈಗ ನಾವು ಒಂದು 7 ದಿನ ಆಯ್ತು, ಒಂದು ಹಾಸ್ಪಿಟಲ್ ಮತ್ತೆ ಒಂದು 5-6 ಬಿಲ್ಡಿಂಗ್ ಮತ್ತೆ ಜಸ್ಟ್ ಅಷ್ಟೊಂದು ಆಗಿಲ್ಲ. ಆದ್ರೆ ಇವರ ಅಟ್ಯಾಕ್ ಮಾಡಿದ್ದು ನೋಡುವಾಗ, ಅವರ ಊರಲ್ಲಿ ಅಟ್ಯಾಕ್ ಮಾಡಿದ್ದು ನೋಡುವಾಗ ಅಲ್ಲಿ ಆದಷ್ಟು 1% ಕೂಡ ಆಗಿ, ಅಂದ್ರೆ ಅಷ್ಟೊಂದು ಐರನ್ ಡೋಮ್ ಮತ್ತೆ ಅದು ತಾಡ್ ಅಂತ ಏನೋ ಈಗ ಯೂಸ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಎಫೆಕ್ಟಿವ್ ಆಗಿದೆ. ಅಂದ್ರೆ ಎಫಿಷಿಯನ್ಸಿ ಒಳ್ಳೆ ಇದೆ ಅದರದ್ದು. ಒಂದು 98% ಏನೋ ಇದೆ. 1-2 ಬೀಳುತ್ತೆ ಬಿಟ್ರೆ, ಅವರೊಂದು 50 ಕಳಿಸಿದ್ರೆ 1-2 ಬೀಳುತ್ತೆ. 40ಗಿಂತ ಮೇಲೆ ಅವ್ರ ಮೇಲೆನೆ ಇದು ಮಾಡ್ತಾರೆ. ಮಕ್ಕಳೆಲ್ಲ ಹೇಗೆ? ಅವ್ರು ಭಯಭೀತ ಬೀಳ್ತಾರ ಅಥವಾ ಅವರಿಗೆ ಸ್ಕೂಲಲ್ಲೇ ಕಲಿಸ್ಕೊಟ್ಬಿಟ್ಟಿರ್ತಾರ ನೀವು ಇಂಥದ್ದಾದಾಗ ಹಿಂಗ್ ಹೋಗ್ಬಿಡ್ಬೇಕು ಅಂತ ಹೇಳಿ? ಕಳ್ಸಿರ್ತಾರೆ. ಅವರು ದೊಡ್ಡವ್ರು ಬರೋಕ್ಕಿಂತ ಮುಂಚೆ ನಾವೀಗ ಆಗ ತೋರಿಸಿದ ಸೇಫ್ಟಿ ರೂಮ್ ಅಲ್ಲಿ ನಾವು ಹೋಗುವಾಗ ಮುಂಚೆ ಅವರೇ ಬಂದಿರ್ತಾರೆ, ನಾವು ಬರೋ ಮುಂಚೆ. ಅವ್ರಿಗೆ ತುಂಬಾ ಟ್ರೈನಿಂಗ್ ಇರುತ್ತೆ, ಮಕ್ಕಳಿಗೂ ಕೂಡ ಶಾಲೆಯಲ್ಲೆಲ್ಲ ಕಳಿಸಿರ್ತಾರೆ. ಶಾಲೆಯಲ್ಲಿ ಕೂಡ ಇದೆ ದೊಡ್ಡ ನಾವು ಮೊನ್ನೆ ಒಂದಿನ ನಾವು ಸೂಪರ್ಗೆ ಹೋಗಿದ್ವಿ, ಇದೆ ಸೂಪರ್ ಬಜಾರ್ಗೆ. ಅಲ್ಲಿ ನಮ್ಗೆ ಅಲ್ಲೂ ಅದೇ ತರ ಆಗಿತ್ತು. ನಮ್ಗೆ ಹತ್ರದಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾವು ಡೈರೆಕ್ಟ್ ಸ್ಕೂಲ್ ಒಳಗೆ ಹೋದ್ವಿ. ಸ್ಕೂಲಲ್ಲಿ ತುಂಬಾ ದೊಡ್ಡದಿದೆ, ಒಂದು 500-600 ಮಂದಿ ಇರುವಷ್ಟು ದೊಡ್ಡದು ಶೆಲ್ಟರ್ ರೂಮ್ ಇದೆ. ತುಂಬಾ ದೊಡ್ಡದಿದೆ. ಓಕೆ.
ಥ್ಯಾಂಕ್ ಯು ಪ್ರವೀಣ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ರಿ, ಎಲ್ಲ ವಿವರಿಸಿದ್ರಿ ಹೇಗಿದೆ ಅಂಥೇಳಿ, ಬಂಕರುಗಳ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿಕೊಟ್ರಿ. ಮತ್ತೆ ಸಾಧ್ಯ ಆದರೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಸ್ರೇಲಲ್ಲಿ ಏನಾಗ್ತಾ ಇದೆ ನಿಮ್ಮಿಂದ ಮಾಹಿತಿ ಪಡ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಪ್ರವೀಣ್ ಅವರೇ.